ಗೈಸ್, ಎಲ್ಲರಿಗೂ ನನ್ನ ಚಾನಲ್ನಲ್ಲಿ ವೆಲ್ಕಮ್. ಸೊ ಗೈಸ್, ಇವತ್ತಿನ ರೀಡಿಂಗ್ ಬಂದು ಪಿಕ್ ಕಾರ್ಡ್ ರೀಡಿಂಗ್ ಇರುತ್ತೆ. ಈ ಒಂದು ಪಿಕ್ ಕಾರ್ಡ್ ರೀಡಿಂಗ್ ಯಾರಿಗೆ ರೆಸೊನೇಟ್ ಆಗುತ್ತೆ ಅಂದ್ರೆ, ಯಾರೆಲ್ಲ ರಿಲೇಶನ್ಶಿಪ್ ಅಲ್ಲಿ ಇದ್ರಾ, ಸಂಬಂಧದಲ್ಲಿದ್ದೀರಾ, ಕಮ್ಯುನಿಕೇಶನ್ ಮಾಡ್ತಾ ಇದ್ರಾ, ಪ್ರೀತಿನಲ್ಲಿದ್ದೀರಾ, ರಿಲೇಶನ್ಶಿಪ್ ಅಲ್ಲಿ ಆಲ್ರೆಡಿ ಇದ್ದೀರಾ ಅಂತ ಹೇಳೋರು ಈ ಒಂದು ರೀಡಿಂಗ್ ನ ನೋಡ್ಕೊಳ್ಬಹುದು ಅಂತ ಹೇಳ್ತೀನಿ. ಸೊ ಡೆಫಿನೆಟ್ಲಿ ಈ ಒಂದು ರೀಡಿಂಗ್ ಮದುವೆ ಆಗಿರುವಂತಹ ವೈಫ್ ಹಸ್ಬೆಂಡ್ಗೆ ರೆಸೊನೇಟ್ ಕೂಡ ಆಗತ್ತೆ. ಸೊ ತುಂಬಾ ಸತಿ ವಿಡಿಯೋಸ್ನ ನಾನು ಮಾಡುವಾಗ ತುಂಬಾ ಜನ ಕಮೆಂಟ್ಸ್ ಅಲ್ಲಿ ಕೇಳ್ತೀರಾ ದಟ್ ಮ್ಯಾಮ್ ಮ್ಯಾರಿಡ್ ವ್ಯಕ್ತಿಗಳಿಗೂ ಇದು ರೆಸೊನೇಟ್ ಆಗತ್ತಾ ಅಂತ. ಡೆಫಿನೆಟ್ಲಿ ಗೈಸ್, ಸೊ ರೆಸೊನೇಟ್ ಆಗತ್ತೆ, ಡೆಫಿನೆಟ್ಲಿ ನೋಡಿ ಅಂತ ಹೇಳ್ತಾ. ಸೊ ಕಾನ್ಸೆಪ್ಟ್ ಏನಂತ ಅಂದ್ರೆ, ಸೊ ನಿಮ್ಮ ವ್ಯಕ್ತಿ ಜೊತೆಗೆ ಮುಂದೆ ಜೀವನ ಹೇಗಿರುತ್ತೆ, ಸೊ ನೀವು ಯಾರ ಜೊತೆ ಇವಾಗ ಕನೆಕ್ಷನ್ ಅಲ್ಲಿ ಇದ್ದೀರಾ, ರಿಲೇಶನ್ಶಿಪ್ ಅಲ್ಲಿ ಇದ್ದೀರಾ, ಆ ಒಂದು ವ್ಯಕ್ತಿ ಜೊತೆ ಮುಂದೆ ಬರುವಂತ ದಿನಗಳಲ್ಲಿ ಹೇಗಿರ್ತೀರಾ, ಸೊ ನಿಮ್ಮ ವ್ಯಕ್ತಿ ನಿಮ್ಮನ್ನ ಹೇಗೆ ನೋಡ್ಕೊಳ್ತಾರೆ, ಪ್ರತಿಯೊಂದು ಮಾಹಿತಿನ ಇಲ್ಲಿ ತಿಳಿಸ್ಕೊಡ್ತೀನಿ. ಇದೊಂದು ಜನರಲ್ ಲವ್ ರೀಡಿಂಗ್ ಆಗಿರತ್ತೆ ಅಂತ ಹೇಳ್ತಾ. ಸೊ ಎಸ್ ಗೈಸ್, ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಗೈಸ್, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡದೆ ಯಾವುದೇ ಕಾರಣಕ್ಕೂ ಮರಿಬೇಡಿ. ಅಂಡ್ ಈ ಒಂದು ರೀಡಿಂಗ್ ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ. ನೀವು ಯಾವುದೇ ವರ್ಷ, ಯಾವುದೇ ತಿಂಗಳು, ಫಾರ್ ಫಸ್ಟ್ ಟೈಮ್ ಈ ಒಂದು ರೀಡಿಂಗ್ನ ನೀವು ನೋಡಿದ್ರೆ ಖಂಡಿತ ನಿಮಗೆ ರೆಸೊನೇಟ್ ಆಗುತ್ತೆ. ಅಂಡ್ ಪರ್ಸನಲ್ ರೀಡಿಂಗು ಮತ್ತೆ ಟ್ಯಾರೋ ಕೋರ್ಸ್ನ ತಗೊಳ್ಳೋದಕ್ಕೆ ಯಾರಿಗೆ ಇಂಟ್ರೆಸ್ಟೆಡ್ ಇದೆ ಅವರು ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನನ್ನ ನಂಬರು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಇರುತ್ತೆ, ಹೋಗಿ ಚೆಕ್ಔಟ್ ಮಾಡಿ ಅಂತ ಹೇಳ್ತಾ. ಸೊ ಇಲ್ಲಿ ನಾನು 2 ಕ್ರಿಸ್ಟಲ್ಸ್ನ ಕೊಟ್ಟಿದ್ದೀನಿ. ಸೊ ಫಸ್ಟ್ ಕ್ರಿಸ್ಟಲ್ ಬಂದು ಗೋಲ್ಡನ್ ಕಾರ್ಡ್ಸ್ ಅಂಡ್ ಸೆಕೆಂಡ್ ಕ್ರಿಸ್ಟಲ್ ಬಂದು ರೆಡ್ ಜಾಸ್ಪರ್. ಇವೆರಡು ಕ್ರಿಸ್ಟಲ್ ಅಲ್ಲಿ ಯಾವುದು ನಿಮಗೆ ಅಟ್ರಾಕ್ಟ್ ಆಗ್ತಾ ಇದೆ ಆ ಕ್ರಿಸ್ಟಲ್ನ ನೀವು ಚೂಸ್ ಮಾಡ್ಕೊಳ್ಳಿ. ಐ ಥಿಂಕ್ ಇವಾಗ ನೀವು ಚೂಸ್ ಮಾಡ್ಕೊಂಡಿದ್ದೀರಾ ಅನ್ಕೊಳ್ತೀನಿ. ಚೂಸ್ ಮಾಡದೇ ಇರೋರು ವಿಡಿಯೋನ ಪಾಸ್ ಮಾಡಿ ಸಹ ಚೂಸ್ ಮಾಡ್ಕೊಳ್ಬೋದು ಅಂತ ಹೇಳ್ತಾ. ಸೊ ಎಸ್ ಗೈಸ್, ಇವಾಗ ರೀಡಿಂಗ್ ನ ಸ್ಟಾರ್ಟ್ ಮಾಡಿ. ಗೈಸ್, ಯಾರೆಲ್ಲ ಇಲ್ಲಿ ಗೋಲ್ಡನ್ ಕಾರ್ಡ್ಸ್ ನ ಚೂಸ್ ಮಾಡ್ಕೊಂಡಿದ್ದೀರಾ, ಸೊ ಇವಾಗ ನೋಡೋಣ ನಿಮ್ಮ ವ್ಯಕ್ತಿ ಜೊತೆಗೆ ನಿಮ್ಮ ಜೀವನ ಹೇಗಿರುತ್ತೆ ಮುಂದೆ ಬರುವಂತ ದಿನಗಳಲ್ಲಿ. ನಿಮ್ಮ ವ್ಯಕ್ತಿ ನಿಮ್ಮನ್ನ ಎಷ್ಟು ಚೆನ್ನಾಗಿ ನೋಡ್ಕೊಳ್ತಾರೆ, ಎಷ್ಟು ಪ್ರೀತಿ ಮಾಡ್ತಾರೆ, ಪ್ರತಿಯೊಂದು ಮಾಹಿತಿನ ಇಲ್ಲಿ ತಿಳ್ಕೊಳ್ಳೋಣ. ಸೊ ಲೆಟ್ಸ್ ಬಿಗಿನ್. ಓಕೆ, ಸೊ ಬಾಟಮ್ ಆಫ್ ದಿ ಕಾರ್ಡ್ ವಿ ಹ್ಯಾವ್ ಹೈ ಪ್ರಿಸ್ಟೆಸ್. ಸೊ ಗೈಸ್, ಯಾರೆಲ್ಲ ಫಸ್ಟ್ ಪೈಲ್ ನ ಇಲ್ಲಿ ಚೂಸ್ ಮಾಡ್ಕೊಂಡಿದ್ದೀರಾ, ಸೊ ಇಲ್ಲಿ ಬಾಟಮ್ ಆಫ್ ದಿ ಕಾರ್ಡ್ ನನಗೆ ಐ ಪ್ರಿಸ್ಟೆಸ್ ಇದೆ, 6 ಆಫ್ ಕಪ್ಸ್ ಇದೆ, ಅಂಡ್ 3 ಆಫ್ ಸೋರ್ಡ್ಸ್, ಅಂಡ್ ವಿ ಹ್ಯಾವ್ 7 ಆಫ್ ಪೆಂಟಿಕಲ್ಸ್, ಅಂಡ್ ವಿ ಹ್ಯಾವ್ 8 ಆಫ್ ಕಪ್ಸ್, ಅಂಡ್ ವಿ ಹ್ಯಾವ್ 8 ಆಫ್ ವ್ಯಾನ್ಸ್, ಪೇಜ್ ಆಫ್ ಕಪ್ಸ್, ಅಂಡ್ ನೆಕ್ಸ್ಟ್ ಫೈನಲ್ ಕಾರ್ಡ್ ಬಂದು 9 ಆಫ್ ಕಪ್ಸ್. ಸೊ ಗೈಸ್, ನನಗೆ ಈ ಎಲ್ಲ ಕಾರ್ಡ್ಸ್ ಪ್ರಕಾರ ಏನು ಇಂಟೆನ್ಷನ್ ಬರ್ತಾ ಇದೆ ಅಂದರೆ, ಸೊ ಮುಂದೆ ಬರುವಂಥ ದಿನಗಳಲ್ಲಿ ನಿಮ್ಮಿಬ್ಬರು ಮಧ್ಯೆ ಇರುವಂತಹ ಒಂದು ಕನೆಕ್ಷನ್, ಬಾಂಡಿಂಗ್ ಇರ್ಬೋದು. ಸೊ ನಿಮ್ಮ ವ್ಯಕ್ತಿ ಜೊತೆಗೆ ಏನು ನೀವು ಶೇರ್ ಮಾಡ್ತಾ ಇದ್ರಾ, ಫಿಸಿಕಲಿ, ಮೆಂಟಲಿ, ಎಮೋಷ್ನಲಿ ಏನು ನೀವು ಕನೆಕ್ಷನಲ್ಲಿ ಇದ್ದೀರಾ, ಅದು ಮುಂದೆ ಬರುವಂಥ ದಿನಗಳಲ್ಲೂ ಕೂಡ ಅದು ಇನ್ನೂ ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ. ಆ್ಯಂಡ್ ನಿಮ್ಮ ವ್ಯಕ್ತಿಗೆ ನಿಮ್ಮ ಮೇಲೆ ಜಾಸ್ತಿ ನಂಬಿಕೆಯನ್ನು ಬೆಳೆಸ್ಕೊಂಡು ಹೋಗ್ತಾರೆ. ಐ ಥಿಂಕ್ ನಿಮ್ಮ ವ್ಯಕ್ತಿ ನಿಮ್ಮನ್ನ ತುಂಬಾ ನಂಬ್ತಾರೆ, ಬಿಲೀವ್ ಮಾಡ್ತಾರೆ, ಟ್ರಸ್ಟ್ ಮಾಡ್ತಾರೆ. ಅವರ ಜೀವನದಲ್ಲಿ ಯಾರಾದ್ರೂ ಟ್ರಸ್ಟ್ ವರ್ದಿ ಪರ್ಸನ್ ಇದ್ದಾರೆ ಅಂತ ಅಂದ್ರೆ ದಟ್ ಯು ಆರ್ ಅಂತಾನೆ ನಾನು ಹೇಳ್ಬೋದು. ಸೊ ನಿಮ್ಮನ್ನ ತುಂಬಾನೇ ನಂಬಿದ್ದಾರೆ, ಚೆನ್ನಾಗಿ ನಿಮ್ಮನ್ನ ನೋಡ್ಕೊಳ್ತಾರೆ. ಐ ಥಿಂಕ್ ನಿಮ್ಮ ವ್ಯಕ್ತಿಗೆ ತುಂಬಾನೇ ಪ್ಲಾನ್ಸ್ ಇದೆ ದಟ್ ನನ್ನ ವ್ಯಕ್ತಿನ ನಾನು ಹೀಗೆ ನೋಡ್ಕೊಳ್ಬೇಕು, ಹಾಗೆ ನೋಡ್ಕೊಳ್ಬೇಕು, ಅಂಡ್ ಅವರು ಆಸೆ ಪಟ್ಟಿರೋ ಹಾಗೆ ಅವರ ಜೀವನವನ್ನ ಅವ್ರು ಕಟ್ಕೊಳ್ಳೋದಕ್ಕೆ ನಾನು ಸಹಾಯವನ್ನ ಮಾಡಬೇಕು. ಐ ಥಿಂಕ್ ನಿಮ್ಗೆ ತುಂಬಾನೇ ಡ್ರೀಮ್ಸ್ ಇದೆ ದಟ್ ಈ ಒಂದು ಡ್ರೀಮ್ಸು ನನ್ನ ಜೀವನದಲ್ಲಿ ಅದು ಅನಿವಾರ್ಯತೆ ಇದೆ, ಇದು ನನಗೆ ಲೈಫಲ್ಲಿ ಆಗಲೇಬೇಕು ಅಂತ. ಸೊ ಅದ್ರ ಬಗ್ಗೆ ನೀವು ನಿಮ್ಮ ವ್ಯಕ್ತಿ ಜೊತೆಗೆ ತುಂಬಾ ಸತಿ ಡಿಸ್ಕಸ್ ಮಾಡಿದ್ರ, ಅಥವಾ ನೀವು ಡಿಸ್ಕಸ್ ಮಾಡದೇ ಇದ್ರು ಕೂಡ ನಿಮ್ಮ ವ್ಯಕ್ತಿ ನೀವೇನು ಯೋಚನೆ ಮಾಡ್ತೀರಾ, ನಿಮಗೇನು ಬೇಕಾಗಿದೆ ಅದನ್ನ ಅವರು ಮನಸ್ಸಿನಲ್ಲಿ ಇಟ್ಕೊಂಡು ಅದಕ್ಕೆ ಸಂಬಂಧಪಟ್ಟಿರೋ ಹಾಗೆ ನಿಮಗೆ ತುಂಬಾನೇ ಹೆಲ್ಪ್ ಮಾಡ್ತಾರೆ. ಪ್ರೊಫೆಷನಲಿ ಅಥವಾ ಪರ್ಸ್ನಲಿ ನೀವೇನಾದ್ರೂ ಗ್ರೋ ಆಗಬೇಕು ಅಂದ್ರೆ ಡೆಫಿನೆಟ್ಲಿ ನಿಮ್ಮ ವ್ಯಕ್ತಿ ನಿಮ್ಮನ್ನ ತುಂಬಾನೇ ಹೆಲ್ಪ್ ಮಾಡ್ತಾರೆ. ಯಾಕಂತಂದ್ರೆ ಅವ್ರಿಗೆ ತುಂಬಾನೇ ನಿಮ್ಮ ಮೇಲೆ ನಂಬಿಕೆ ಇದೆ. ಸೊ ನೀವು ಯಾವುದೇ ಕಾರಣಕ್ಕೂ ನಿಮ್ಮ ವ್ಯಕ್ತಿನ ಗ್ರಾಂಟೆಡ್ ಆಗಿ ತಗೊಳ್ಳಲ್ಲ, ನೀವು ಬೇಕಾಬಿಟ್ಟಿ ನೋಡ್ಕೊಳ್ಳಲ್ಲ. ಅವ್ರಿಗೆ ತುಂಬಾನೇ ನಂಬಿಕೆ ಇದೆ, ನನ್ನ ವ್ಯಕ್ತಿಗೆ ನಾನು ತುಂಬಾನೇ ಪ್ರೀತಿ ಕೊಡ್ಬೇಕು,
ಮಾಡ್ಕೊಳ್ಬೇಕು, ಪ್ರೀತಿ ಮಾಡಬೇಕು, ನನ್ನ ವ್ಯಕ್ತಿನ ನಾನು ತುಂಬ ಚೆನ್ನಾಗಿ ನೋಡ್ಕೊಳ್ಬೇಕು, ಅವ್ರು ಆಸೆ ಪಟ್ಟಿರೋ ಹಾಗೆ ಎಲ್ಲಾನು ಕೂಡ ನನ್ನ ಜೀವನದಲ್ಲಿ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಅವ್ರಿಗೆ ಸಹಾಯ ಮಾಡಬೇಕು, ಸಪೋರ್ಟ್ ಮಾಡಬೇಕು, ಕೇರ್ ಮಾಡಬೇಕು. ಐ ಥಿಂಕ್ ನೀವು ತುಂಬಾ ಕೆಲಸ ಮಾಡ್ತಾ ಇದ್ರ, ತುಂಬ ಹಾರ್ಡ್ ವರ್ಕ್ ಮಾಡ್ತಾ ಇದ್ರ, ಅದು ನಿಮ್ಮ ವ್ಯಕ್ತಿ ನೋಟಿಸ್ ಮಾಡ್ತಾನೆ ಇದ್ದಾರೆ. ಸೊ ನೀವು ಪ್ರೊಫೆಷ್ನಲಿನೇ ಮಾತ್ರ ಹಾರ್ಡ್ ವರ್ಕ್ ಮಾಡ್ತಾ ಇಲ್ಲ, ಸೊ ಅವರ ಲೈಫಲ್ಲಿ ಅವ್ರಿಗೇನು ಬೇಕು ನಿಮ್ಮ ವ್ಯಕ್ತಿಗೆ ಅದಕ್ಕೆ ನೀವು ಹೆಲ್ಪ್ ಮಾಡೋದಾಗಿರ್ಬೋದು. ಪ್ರತಿಯೊಂದರಲ್ಲೂ ಕೂಡ ಅವರು ನಿಮ್ಮನ್ನ ನೀವು ಎಷ್ಟು ಹಾರ್ಡ್ ವರ್ಕ್ ಮಾಡ್ತಾ ಇದ್ದೀರಾ ಅದನ್ನ ಗಮನಿಸ್ತಾ ಇದ್ದಾರೆ, ನೋಟಿಸ್ ಮಾಡ್ತಾ ಇದ್ದಾರೆ. ಸೊ ಡೆಫಿನೆಟ್ಲಿ ನಿಮ್ಮ ವ್ಯಕ್ತಿ ನಿಮಗೆ ತುಂಬಾನೇ ಲೈಕ್ ಬ್ಯಾಕ್ ಸಪೋರ್ಟ್ ಆಗಿ ನಿಂತ್ಕೊಳ್ತಾರೆ, ತುಂಬ ನಿಮ್ಮನ್ನ ಕೇರ್ ಮಾಡಬೇಕು. ಐ ಥಿಂಕ್ ನಿಮಗೆ ಈಗ ಯಾವ ಥರ ಫೀಲ್ ಆಗ್ತಾ ಇದೆ ಅಂದರೆ ಡೆಫಿನೆಟ್ಲಿ ಸಮಥಿಂಗ್ ಇಸ್ ಮಿಸ್ಸಿಂಗ್. ಸೊ ನಿಮ್ಮ ವ್ಯಕ್ತಿ ನಿಮ್ಮ ಜೊತೆಗಿದ್ರೂ ಕೂಡ ಕೆಲವೊಂದ್ಸತಿ ಮಿಸ್ಸಿಂಗ್ ಫೀಲ್ ಆಗುತ್ತೆ. ಸೊ ಆ ಥರ ಮಿಸ್ ಫೀಲ್ ಆಗಬಾರ್ದು. ನನ್ನ ವ್ಯಕ್ತಿಗೆ ನಾನು ತುಂಬಾ ಟೈಮ್ ಕೊಡಬೇಕು. ಸೊ ಅವ್ರು ಏನು ಆಸೆ ಪಡ್ತಾರೆ ನನ್ನಿಂದ, ನನ್ನ ಒಂದು ಬಿಹೇವಿಯರಲ್ಲಿ ಏನು ಚೇಂಜಸ್ ಮಾಡ್ಕೊಳ್ಬೇಕು. ಐ ಥಿಂಕ್ ನಿಮ್ಮ ವ್ಯಕ್ತಿ ಏನು ಫೀಲ್ ಆಗ್ತಾಯಿದೆ ಅಂತಂದರೆ, ಸೊ ನನ್ನ ಇಷ್ಟ ಬಂದಂಗೆ ನಾನು ಇನ್ನು ಮುಂದೆ ಇರಬಾರ್ದು, ನನ್ನ ವ್ಯಕ್ತಿ ಹೇಗೆ ಎಕ್ಸ್ಪೆಕ್ಟ್ ಮಾಡ್ತಾರೆ ಅವರ ರೀತಿನಲ್ಲಿ ನಾನು ಇನ್ನು ಮುಂದೆ ಅವರ ಜೊತೆಗೆ ಇರಬೇಕು ಅಂತ ಅವ್ರು ಆಸೆ ಪಡ್ತಾರೆ. ಸೊ ಡೆಫಿನೆಟ್ಲಿ ನೀವೇನು ಹೇಳ್ತೀರಾ ನಿಮ್ಮ ವ್ಯಕ್ತಿಗೆ ಅದನ್ನ ಅವ್ರು ಫಾಲೋ ಮಾಡ್ತಾರೆ. ಸೊ ನಿಮ್ಮನ್ನ ತುಂಬ ಕೇರ್ ಮಾಡಬೇಕು. ಆ್ಯಂಡ್ ಅವರ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ತುಂಬಾನೇ ಅನ್ಎಕ್ಸ್ಪ್ಲೈನ್ಡ್ ಎಮೋಷನ್ಸ್ ಇದೆ. ಸೊ ಹೇಳ್ಕೊಳಕ್ ಆಗದಿರೋಷ್ಟು ಆ್ಯಂಡ್ ಹೇಳ್ದೇ ಇರೋಷ್ಟು ಎಮೋಷನ್ ಬಾಂಡಿಂಗ್ ಇದೆ. ಆ ಒಂದು ಎಮೋಷನಲ್ನ, ಆ ಒಂದು ಫೀಲಿಂಗ್ಸ್ನ, ಎಮೋಷನ್ಸ್ನ ಎಲ್ಲಾನು ಕೂಡ ನಿಮ್ಮ ಹತ್ರ ಹೇಳ್ಕೊಳ್ಬೇಕು ಅಂತ ಅವರು ಕಾಯ್ತಾ ಇದ್ದಾರೆ. ಐ ಥಿಂಕ್ ಅಟ್ ದ ರೈಟ್ ಟೈಮ್ ಡೆಫಿನೆಟ್ಲಿ ನಿಮ್ಮ ಹತ್ರ ನಿಮ್ಮ ಮುಂದೆ ಬರುವಂಥ ದಿನಗಳಲ್ಲಿ ಅವರ ಮನಸ್ಸಿನಲ್ಲಿ ಇರುವಂತಹ ಕೆಲವೊಂದು ಎಮೋಷನ್ಸ್ನ ನಿಮ್ಮ ಮುಂದೆ ಶೇರ್ ಮಾಡ್ತಾರೆ, ಎಕ್ಸ್ಪ್ರೆಸ್ ಮಾಡ್ತಾರೆ. ಸೊ ನಿಮ್ಮನ್ನ ಎಷ್ಟು ಪ್ರೀತಿ ಮಾಡ್ತಾರೆ, ಎಷ್ಟು ಕಾಳಜಿ ಮಾಡ್ತಾರೆ ಅಂತ. ಸೊ ಡೆಫಿನೆಟ್ಲಿ ಐ ಥಿಂಕ್ ಇದೆಲ್ಲಾನು ಕೇಳಿದಾಗ ನಿಮಗೆ ನಿಮ್ಮ ವ್ಯಕ್ತಿಯ ಮೇಲೆ ಇನ್ನೂ ತುಂಬ ನಂಬಿಕೆ ಬರ್ಬೋದು, ತುಂಬಾನೇ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಬೋದು, ಅವ್ರನ್ನ ಇನ್ನೂ ಅರ್ಥ ಮಾಡ್ಕೊಳ್ಬೋದು. ಐ ಥಿಂಕ್ ನಿಮ್ಮಿಬ್ರ ಮಧ್ಯೆ ತುಂಬಾನೇ ಏಜ್ ಗ್ಯಾಪ್ ಇದೆ. ಐ ಥಿಂಕ್ ನೀವು ತುಂಬ ಚಿಕ್ಕವರಿದ್ದೀರಾ, ನಿಮ್ಮ ವ್ಯಕ್ತಿ ನಿಮಗಿಂತ ತುಂಬ 10-12 ವರ್ಷ ದೊಡ್ಡವರಿದ್ದಾರೆ. ಸೊ ಐ ಥಿಂಕ್ ಒನ್ ಜನರೇಷನ್ ಗ್ಯಾಪ್ ಲವ್ ಸ್ಟೋರಿನ ಇಲ್ಲಿ ನೋಡ್ತಾ ಇದ್ದೀನಿ. ದಿಸ್ ಇಸ್ ಸಚ್ ಅ ಬ್ಯೂಟಿಫುಲ್ ಲವ್ ಸ್ಟೋರಿ ಅಂತ ಹೇಳ್ಬೋದು. ಸೊ ಐ ಥಿಂಕ್ ನೀವು ಟ್ವಿನ್ ಫ್ಲೇಮ್ ಕನೆಕ್ಷನ್ ಅಲ್ಲಿ ಇದ್ದೀರಾ. ಸೊ ನಿಮ್ಮಿಬ್ರ ಮಧ್ಯೆ ತುಂಬಾನೇ ಕಾಂಪ್ಲಿಕೇಶನ್ಸ್ ಆಗತ್ತೆ, ಸಿಚುಯೇಷನ್ ಸರಿ ಇಲ್ಲದೆ ಇರೋ ಸಮಯದಲ್ಲೂ ಕೂಡ ನಿಮ್ಮ ವ್ಯಕ್ತಿ ಅರ್ಥ ಮಾಡ್ಕೊಂಡು ನಿಮಗೇನು ಬೇಕೋ ಅದನ್ನೇ ಮಾಡಿದ್ದಾರೆ. ಆ್ಯಂಡ್ ದ ಸೇಮ್ ವೇ ನೀವು ಕೂಡ ಅವ್ರಿಗೆ ಕೈ ಜೋಡಿಸಿದ್ದೀರಾ. ಯಾವುದೇ ಕಾರಣಕ್ಕೂ ನನ್ನ ಕೈನ ಬಿಡಕ್ಕೆ ಹೋಗ್ಬೇಡಿ ಅಂತ ನಿಮ್ಮ ವ್ಯಕ್ತಿ ತುಂಬಾ ಸತಿ ನಿಮ್ಮ ಹತ್ರ ಹೇಳಿದ್ದಾರೆ. ಆ್ಯಂಡ್ ಆಗಿನೂ ಕೂಡ ಅವರು ನಡ್ಕೊಳ್ತಾ ಬಂದಿದ್ದಾರೆ. ಆ್ಯಂಡ್ ದಿಸ್ ಪರ್ಸನ್ಸ್ ಲವ್ಸ್ ಎ ಲಾಟ್, ದೇ ಅಬ್ಸೆಸ್ಡ್ ವಿತ್ ಯು ಅಂತ ಹೇಳ್ಬೋದು. ಆ್ಯಂಡ್ ನಿಮ್ಮ ಮುಂದೆ ಬರುವಂಥ ದಿನಗಳಲ್ಲಿ ನಿಮ್ಮ ಕನೆಕ್ಷನಲ್ಲಿ ದೆಲ್ ವಿಲ್ ಬಿ ಅ ಸೋ ಮಚ್ ಆಫ್ ರೊಮ್ಯಾನ್ಸ್, ಹ್ಯಾಪಿನೆಸ್, ಜಾಯ್ಫುಲ್ ಎಲ್ಲಾನು ಕೂಡ ಇರುತ್ತೆ. ಸೊ ಅಟ್ ದಿಸ್ ಮೊಮೆಂಟ್ ನೀವು ತುಂಬಾನೇ ಬ್ಯುಸಿ ಇದ್ದೀರಾ, ಹಾರ್ಡ್ ವರ್ಕ್ ಮಾಡ್ತಾ ಇದ್ದೀರಾ, ಕಷ್ಟ ಸಮಯನ ನೋಡ್ತಾ ಇದ್ದೀರಾ. ಸೊ ನೀವು ಅಷ್ಟೊಂದು ಎಂಜಾಯ್ ಮಾಡಕ್ ಆಗ್ತಾ ಇಲ್ಲ ನಿಮ್ಮ ಒಂದು ಪ್ರೀತಿನ, ನಿಮ್ಮ ಸಂಬಂಧನ. ಬಟ್ ಮುಂದೆ ಬರುವಂಥ ದಿನಗಳಲ್ಲಿ ನೀವೇನು ಹಾರ್ಡ್ ವರ್ಕ್ ಮಾಡ್ತಾ ಇದ್ರೋ ಅದು ನಿಮಗೆ ಖಂಡಿತ ಸಕ್ಸಸ್ ಸಿಕ್ಕಿ ಅದರಿಂದ ನೀವು ಮುಂದೆ ಡೆಫಿನೆಟ್ಲಿ ನಿಮ್ಮ ವ್ಯಕ್ತಿ ಜೊತೆಗೆ ಕೈನ ಹಿಡ್ಕೊಂಡು ಫಾರ್ವರ್ಡ್ ಹೋಗ್ತಾನೆ ಇರ್ತೀರಾ. ಸೊ ದೇ ವಿಲ್ ಬಿ ಅ ರೊಮ್ಯಾನ್ಸ್ ಅಂತ ನಾನು ಹೇಳ್ತೀನಿ. ಸೊ ಅಟ್ ದಿಸ್ ಮೊಮೆಂಟ್ ನೀವು ಜಾಸ್ತಿ ನಿಮ್ಮ ವ್ಯಕ್ತಿ ಹತ್ರ ಎಕ್ಸ್ಪೆಕ್ಟ್ ಮಾಡಕ್ ಆಗ್ತಾ ಇಲ್ಲ ದಟ್ ನನ್ನ ವ್ಯಕ್ತಿ ನನ್ನ ಜೊತೆಗೆ ಟೈಮ್ ಸ್ಪೆಂಡ್ ಮಾಡಬೇಕು, ಡಿಸ್ಕಸ್ ಮಾಡಬೇಕು, ಅವರ ಪ್ರೀತಿನ ಹೇಳ್ಕೊಳ್ಬೇಕು ಅಂತ. ಬಟ್ ಅವರು ಬ್ಯುಸಿ ಇದ್ದಾರೆ, ನೀವು ಬ್ಯುಸಿ ಇದ್ದೀರಾ, ಒಬ್ರಿಗೊಬ್ರು ತುಂಬಾನೇ ಸಹಕಾರದಿಂದ ಹಾರ್ಡ್ ವರ್ಕ್ ಮಾಡ್ತಾ ಇದ್ರ. ಸೊ ಆ ಗೆಲುವು ನಿಮ್ದೇ ಮುಂದೆ ಬರುವಂತ ದಿನಗಳಲ್ಲಿ ದೇರ್ ವಿಲ್ ಬಿ ಅ ರೊಮ್ಯಾನ್ಸ್. ಸೊ ನನಗೆ ತುಂಬಾನೇ ಫೀಲ್ ಆಗ್ತಾ ಇದೆ, ಇಂಟೆನ್ಷನ್ ಬರ್ತಿದೆ ದಟ್ ನಿಮ್ಮ ಇಬ್ಬರ ಮುಂದೆ ಭವಿಷ್ಯದಲ್ಲಿ ನಿಮ್ಮಿಬ್ರ ಮಧ್ಯ ತುಂಬಾನೇ ಒಳ್ಳೆ ರೊಮ್ಯಾನ್ಸ್ ಇರುತ್ತೆ, ಹ್ಯಾಪಿನೆಸ್ ಇರುತ್ತೆ, ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ, ಕೇರ್ ಇರುತ್ತೆ, ಲವ್ ಇರುತ್ತೆ, ನರ್ಚರಿಂಗ್ ಇರುತ್ತೆ. ಪ್ರತಿಯೊಂದರಲ್ಲೂ ಕೂಡ ನಿಮ್ಮ ವ್ಯಕ್ತಿ ನಿಮ್ಮ ಜೊತೆಗೆ ಇರ್ತಾರೆ. ಸೊ ಎಮೋಷ್ನಲಿ, ಫಿಸಿಕಲಿ, ಮೆಂಟಲಿ ದೇ ವಿಲ್ ಬಿ ಸಪೋರ್ಟ್ ಫ್ರಮ್ ಯುವರ್ ಪರ್ಸನ್ ಅಂತ ಹೇಳ್ಬೋದು. ಸೊ ಡೆಫಿನೆಟ್ಲಿ ನಿಮ್ಮ ಒಂದು ವ್ಯಕ್ತಿ ನಿಮ್ಮ ಜೊತೆಗೆ ಮನಸ್ಸು ಬಿಚ್ಚಿ ಮಾತಾಡ್ತಾರೆ, ನಿಮಗೇನು ಬೇಕು. ಸೊ ಫಾರ್ ದ ಫಸ್ಟ್ ಟೈಮ್ ಅವ್ರು ಕೇಳಬೇಕು ಅಂದ್ಕೊಂಡಿದ್ದಾರೆ ನನ್ನ ಜೊತೆಗೆ ನೀವು ಖುಷಿಯಾಗಿದ್ದೀರಾ, ಸಂತೋಷವಾಗಿದ್ದೀರಾ ಅಂತ. ಸೊ ನಿಮ್ಮ ಒಂದು ಮಾತಿನ ಮೇಲೆ ನಿಮ್ಮ ವ್ಯಕ್ತಿ ಅವ್ರು ಬದಲಾಯಿಸ್ಕೊಳ್ಳೋದಕ್ಕೆ ನೋಡ್ಬೋದು. ಐ ಥಿಂಕ್ ನಿಮ್ಮಿಬ್ರ ಮಧ್ಯ ತುಂಬ ಒಳ್ಳೆ
ಖುಷಿ ಇರುತ್ತೆ ಅಂತ ಹೇಳ್ತೀನಿ. ಸೊ ಐ ಥಿಂಕ್ ಸ್ವಲ್ಪ ವೇಟ್ ಮಾಡಿ, ಪೇಷನ್ಸ್ ಇಂದ ಇರಿ. ಸೊ ನೀವೇನು ಆಸೆ ಪಡ್ತಾ ಇದ್ರ ಪ್ರತಿಯೊಂದೂ ಕೂಡ ನೆರವೇರುತ್ತೆ ಅಟ್ ದ ರೈಟ್ ಟೈಮ್ ಅಂತ ಹೇಳ್ತೀನಿ. ಸೊ ನಿಮ್ಮ ಎಲ್ಲ ವಿಶಸ್ಸು ಫುಲ್ಫಿಲ್ ಆಗತ್ತೆ, ನಿಮ್ಮ ಎಲ್ಲ ಒಂದು ಮನಸ್ತಾಪಗಳು ದೂರ ಆಗತ್ತೆ. ನಿಮ್ಮಿಬ್ರ ಮಧ್ಯೆ ಏನೇ ಕಾಂಪ್ಲಿಕೇಶನ್ಸ್ ಇದ್ರು, ನಿಮ್ಮ ಸಿಚುಯೇಷನ್ ಎಷ್ಟೇ ಕೆಟ್ಟದಾಗಿದ್ರು ಅದೆಲ್ಲನೂ ಕೂಡ ಹೀಲ್ ಆಗಿ ನಿಮ್ಮ ಪ್ರೀತಿ ಗೆದ್ದೇ ಗೆಲ್ಲತ್ತೆ ಅಂತ ಹೇಳ್ತೀನಿ. ಹ್ಯಾವ್ ಸಮ್ ಪೇಷನ್ಸ್, ಹ್ಯಾವ್ ಸಮ್ ಕಾಮ್ನೆಸ್. ಸೊ ಎಲ್ಲ ಒಂದು ಕಡೆ ನಿಮಗೆ ಕಾಮ್ನೆಸ್ ಹೊರಟೋಗ್ತಾ ಇದೆ, ಪೇಷನ್ಸ್ ಕಡಿಮೆ ಆಗ್ತಾ ಇದೆ. ಸೊ ನೀವು ಎಷ್ಟೇ ಬ್ಯುಸಿ ಇದ್ರೂ ಕೂಡ ನಿಮ್ಮ ವ್ಯಕ್ತಿ ನನಗೆ ಟೈಮ್ ಕೊಡಬೇಕು ಅಂತ ನೀವು ತುಂಬಾ ಎಕ್ಸ್ಪೆಕ್ಟ್ ಮಾಡ್ತೀರಾ. ಬಟ್ ನಿಮ್ಮ ವ್ಯಕ್ತಿ ತುಂಬ ಟ್ರೈ ಮಾಡ್ತಾರೆ ದಟ್ ನನ್ನ ವ್ಯಕ್ತಿಗೆ ನಾನು ಟೈಮ್ ಕೊಡಬೇಕು ಅಂತ. ಬಟ್ ಸ್ಟಿಲ್ ಅವ್ರಿಗೆ ಟೈಮ್ ಕೊಡೋಕೆ ಆಗ್ತಾ ಇಲ್ಲ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಗೈಸ್. ಈ ಗೈಸ್ ಯಾರೆಲ್ಲ ರೆಡ್ ಜಾಸ್ಪರ್ನ ಚೂಸ್ ಮಾಡ್ಕೊಂಡಿದ್ರ, ಸೊ ಇವಾಗ ನೋಡೋಣ ನಿಮ್ಮ ವ್ಯಕ್ತಿ ನಿಮ್ಮ ಜೊತೆಗೆ ಹೇಗಿರ್ತಾರೆ ಮುಂದೆ, ಆ್ಯಂಡ್ ನಿಮ್ಮ ಇಬ್ಬರ ಜೀವನ, ನಿಮ್ಮ ಇಬ್ಬರ ಸಂಬಂಧ ಮುಂದೆ ಬರುವಂಥ ದಿನಗಳಲ್ಲಿ ಹೇಗಿರುತ್ತೆ, ಆ್ಯಂಡ್ ನಿಮ್ಮ ವ್ಯಕ್ತಿ ನಿಮ್ಮನ್ನ ಎಷ್ಟು ಪ್ರೀತಿ ಮಾಡ್ತಾರೆ, ಪ್ರತಿಯೊಂದು ಮಾಹಿತಿನ ಇಲ್ಲಿ ತಿಳ್ಕೊಳ್ಳೋಣ. ಸೊ ಲೆಟ್ಸ್ ಬಿಗಿನ್. Okay, so one more. ಸೊ ಬಾಟಮ್ ಆಫ್ ದಿ ಕಾರ್ಡ್ ನನಗೆ 10 ಆಫ್ ಸೋರ್ಡ್ಸ್ ಇದೆ. ಸೊ ಗೈಸ್ ಯಾರೆಲ್ಲ ಸೆಕೆಂಡ್ ಪೈಲ್ನ ಚೂಸ್ ಮಾಡ್ಕೊಂಡಿದ್ರ, ಇಲ್ಲಿ 10 ಆಫ್ ಸೋರ್ಡ್ಸ್ ಇದೆ, ಆ್ಯಂಡ್ 2 ಆಫ್ ವ್ಯಾನ್ಸ್ ಇದೆ, ಆ್ಯಂಡ್ 9 ಆಫ್ ಪೆಂಟಿಕಲ್ಸ್, 10 ಆಫ್ ಪೆಂಟಿಕಲ್ಸ್, 5 ಆಫ್ ವ್ಯಾನ್ಸ್, 3 ಆಫ್ ವ್ಯಾನ್ಸ್. ಓಕೆ, ಸೊ ಆ್ಯಂಡ್ 2 ಆಫ್ ಕಪ್ಸ್, and we have justice ಮತ್ತೆ we have page of pentacles. ಸೊ ಗೈಸ್ ನನಗೆ ಎಲ್ಲ ಕಾರ್ಡ್ಸ್ ಪ್ರಕಾರ ಏನು ಇಂಟೆನ್ಷನ್ ಬರ್ತಾ ಇದೆ ಅಂದರೆ, ಕರೆಂಟ್ಲಿ ನಿಮ್ಮ ವ್ಯಕ್ತಿ ತುಂಬಾನೇ ಐ ಥಿಂಕ್ ನನಗೇನು ಅನಿಸ್ತಾ ಇದೆ ಅಂದರೆ ನಿಮಗೆ ಕಮಿಟ್ಮೆಂಟ್ ಅವರು ಕೊಡ್ತಾ ಇಲ್ಲ. ಆ್ಯಂಡ್ ಈ ಒಂದು ಕನೆಕ್ಷನಲ್ಲಿ ತುಂಬಾ ಥರ್ಡ್ ಪಾರ್ಟಿ ಸಿಚುಯೇಷನ್ನ ನಾನು ನೋಡ್ತಾ ಇದ್ದೀನಿ. ಸೊ ನಿಮ್ಮ ವ್ಯಕ್ತಿ ಕರಿಯರ್ ಲೈಫಲ್ಲಿ, ಫಿನಾನ್ಷಿಯಲಿ ತುಂಬಾ ಬರ್ಡನ್ ಆಗ್ತಾ ಇದ್ದಾರೆ. ಐ ಥಿಂಕ್ ಅವ್ರಿಗೆ ತುಂಬಾ ಕಷ್ಟ ಇದೆ, ಸ್ಟ್ರಗ್ಲಿಂಗ್ನ ನಾನು ನೋಡ್ತಾ ಇದ್ದೀನಿ. ಸೊ ಅವ್ರು ಅಂದ್ಕೊಂಡಿದ್ದು ಅವರ ಲೈಫಲ್ಲಿ ಏನೂ ಕೂಡ ನಡೀತಾ ಇಲ್ಲ, ತುಂಬಾ ಕಷ್ಟಪಡ್ತಾ ಇದ್ದಾರೆ, ಹಾರ್ಡ್ ವರ್ಕ್ ಮಾಡ್ತಾ ಇದ್ದಾರೆ. ಅವ್ರು ಎಷ್ಟೇ ಹಾರ್ಡ್ ವರ್ಕ್ ಮಾಡಿದರೂ ಕೂಡ ಅವರ ಕರಿಯರ್ ಲೈಫಲ್ಲಿ ಅವ್ರಿಗೆ ಸಕ್ಸಸ್ ಸಿಗ್ತಾ ಇಲ್ಲ. ಅವರು ಮಾಡ್ತಿರೋಂತಹ ಒಳ್ಳೆ ಕಾರ್ಯಗಳಿಗೆ, ಒಳ್ಳೆ ಕೆಲಸಗಳಿಗೆ ಅವ್ರಿಗೆ ಫೇಮ್ ಸಿಗ್ತಾ ಇಲ್ಲ, ರೆಕಾಗ್ನಿಷನ್ ಸಿಗ್ತಾ ಇಲ್ಲ. ಸೊ ತುಂಬಾನೇ ಅವ್ರಿಗೆ ಅಪ್ಸೆಟ್ ಆಗಿದೆ, ತುಂಬಾನೇ ಡಿಪ್ರೆಷನ್ ಅಲ್ಲಿ ಇದ್ದಾರೆ. ದಿಸ್ ಪರ್ಸನ್ ಇಸ್ ಲಿಟಲ್ ಬಿಟ್ ಆಫ್ ಡಿಸಪಾಯಿಂಟ್ಮೆಂಟ್ ಇನ್ ದೇರ್ ಲೈಫ್ ಅಂತ ನಾನು ಹೇಳ್ಬೋದು. ಸೊ ರೈಟ್ ನಾ ಅವರು ತುಂಬಾನೇ ಜಗ್ಲಿಂಗ್ ಆಗ್ತಾ ಇದ್ದಾರೆ. ಥರ್ಡ್ ಪಾರ್ಟಿ ಸಿಚುಯೇಷನ್ ಬಂದು ಇಲ್ಲಿ ಅವ್ರಿಗೆ ಕರಿಯರ್ ಲೈಫಲ್ಲಿ, ಫಿನಾನ್ಷಿಯಲ್ ಅಲ್ಲಿ ತುಂಬಾನೇ ಪ್ರಾಬ್ಲಮ್ಸ್ ಆಗ್ತಾ ಇದೆ, ತುಂಬಾ ಜಗಲ್ ಆಗ್ತಾ ಇದ್ದಾರೆ. ಸೊ ಮೆಟೀರಿಯಲಿಸ್ಟಿಕ್ ಅಲ್ಲಿ ಅವರು ತುಂಬಾನೇ ಕುಗ್ಗೋಗ್ತಾ ಇದ್ದಾರೆ. ಅವ್ರು ಅನ್ಕೊಂಡಿದ್ದು ಅವರು ತಗೊಳಕ್ ಆಗ್ತಾ ಇಲ್ಲ, ಅವ್ರು ಅನ್ಕೊಂಡಿದ್ದು ಅವ್ರಿಗೆ ಕೆಲಸಗಳು ಸಿಗ್ತಾ ಇಲ್ಲ, ಅಥವಾ ಅವ್ರಿಗೆ ಕರಿಯರ್ ಲೈಫಲ್ಲಿ ತುಂಬಾನೇ ಪ್ರಾಬ್ಲಮ್ಸ್ ಆಗ್ತಾ ಇದೆ, ತುಂಬಾನೇ ಕಾಂಪಿಟೇಷನ್ ಇದೆ. ಸೊ ತುಂಬಾ ಜನಗಳು ಈ ಒಂದು ವ್ಯಕ್ತಿಗೆ ಅವ್ರಿಗೆ ಸಿಗ್ಬೇಕಾಗಿರೋಂಥ ಆಪರ್ಚುನಿಟಿನ ಜಾಸ್ತಿ ಜನ ಅವ್ರಿಗೆ ಕೊಡ್ತಾ ಇಲ್ಲ. ಸೊ ಐ ಥಿಂಕ್ ಈ ಒಂದು ವ್ಯಕ್ತಿಗೆ ತುಂಬಾನೇ ಅವ್ರಿಗೆ ಫಿನಾನ್ಷಿಯಲಿ ಲಾಸ್ ಆಗ್ತಾ ಇದೆ, ಫಿನಾನ್ಷಿಯಲಿ ಅವರು ಗ್ರೋ ಆಗ್ತಾ ಇಲ್ಲ ಅಂತ ಹೇಳ್ಬೋದು. ಸೊ ಈ ಒಂದು ಸಿಚುಯೇಷನ್ ನಡುವೆ ನಿಮ್ಮ ಕನೆಕ್ಷನ್ ಸಾಕ್ತಾ ಇದೆ. ಸೊ ಇಲ್ಲಿ ನಿಮ್ಗೂ ಟೈಮ್ ಕೊಡಕ್ ಆಗ್ತಾ ಇಲ್ಲ, ಕರಿಯರ್ ಲೈಫಲ್ಲೂ ಪ್ರಾಬ್ಲಮ್ಸ್ ಇದೆ, ಫಿನಾನ್ಷಿಯಲಲ್ಲೂ ಪ್ರಾಬ್ಲಮ್ಸ್ ಇದೆ, ಮನೆ ಕಡೆ ಪ್ರಾಬ್ಲಮ್ಸ್ ಇದೆ. ಈ ಕಡೆ ಎಲ್ಲಾ ಕಡೆಯಿಂದಲೂ ನಿಮ್ಮ ವ್ಯಕ್ತಿಗೆ ಒಂದು ಸ್ಟಕ್ ಎನರ್ಜಿನ ನೋಡ್ತಾ ಇದ್ದೀನಿ. ದೇರ್ ಇಸ್ ಲಾಟ್ ಆಫ್ ಬ್ಲಾಕೇಜಸ್. ಬಟ್ ಮುಂದೆ ಬರುವಂತ ದಿನಗಳಲ್ಲಿ ನಿಮಗೆ ಸೀರಿಯಸ್ ಆಗಿ ಒಂದು ವ್ಯಕ್ತಿ ಕಮಿಟ್ಮೆಂಟ್ ಕೊಡ್ತಾರೆ, ಒಂದು ಸಾಲಿಡ್ ಆಗಿ ಅವರು ನಿಮಗೆ ಆಫರ್ ಮಾಡ್ತಾರೆ ಅಂತಾನೆ ನಾನು ಹೇಳ್ತೀನಿ. ಸೊ ದಿಸ್ ಪರ್ಸನ್ಸ್ ಲವ್ಸ್ ಯು ಎ ಲಾಟ್. ತುಂಬಾನೇ ಈ ಒಂದು ವ್ಯಕ್ತಿಗೆ ನಿಮ್ಮ ಮೇಲೆ ಪ್ರೀತಿ ಇದೆ, ವಿಶ್ವಾಸ ಇದೆ, ಗೌರವ ಇದೆ. ಅವರು ನಿಮಗೆ ತುಂಬಾನೇ ರೆಸ್ಪೆಕ್ಟ್ ಮಾಡ್ತಾರೆ ಅಂತ ನಾನು ಹೇಳ್ಬೋದು. ಬಟ್ ರೈಟ್ ನಾವು ಈ ಒಂದು ವ್ಯಕ್ತಿ ಅವರ ಲೈಫಲ್ಲಿ ತುಂಬಾನೇ ಕಷ್ಟಪಡ್ತಾ ಇದ್ದಾರೆ, ಸ್ಟ್ರಗಲ್ ಮಾಡ್ತಾ ಇದ್ದಾರೆ, ಬರ್ಡನ್ ಆಗ್ತಾ ಇದೆ. ಸೊ ಎಷ್ಟೇ ಅವರು ಪ್ರಯತ್ನ ಮಾಡ್ತಾ ಇದ್ರು ಆ ಒಂದು ರೀಚ್ ಆಗ್ತಾ ಇಲ್ಲ ಅವ್ರಿಗೆ. ಸೊ ಈ ಒಂದು ಪ್ರಾಬ್ಲಮ್ಸ್ ಅಲ್ಲಿ ನಿಮಗೆ ಅವ್ರಿಗೆ ತೊಂದರೆ ಕೊಡೋದಕ್ಕೆ, ನಿಮಗೆ ಪ್ರಾಬ್ಲಮ್ ಆಗೋದಕ್ಕೆ ಅವ್ರಿಗೆ ಇಷ್ಟ ಇಲ್ಲ. ಯಾಕಂತಂದ್ರೆ ಅವರ ಲೈಫಲ್ಲಿ ಯಾರಾದ್ರೂ ಇಷ್ಟಪಟ್ಟಿದ್ದಾರೆ ಅವ್ರನ್ನ ಅಂತ ಅಂದ್ರೆ ಅದು ನೀವು ಮಾತ್ರ. ಸೊ ಇವಾಗ ನಾನು ತುಂಬಾನೇ ಇಷ್ಟಪಡ್ತಾ ಇದ್ದೀನಿ, ನಾನು ನಿನ್ನ ತುಂಬಾ ಪ್ರೀತಿ ಮಾಡ್ತಾ ಇದ್ದೀನಿ ಅಂತಂದ್ರೆ, ಸೊ ನನ್ನ ಕಷ್ಟದಲ್ಲಿ ನಿನ್ನ ಬಂದು ಪ್ರಾಬ್ಲಮ್ಸ್ ನಿನಗೆ ಕೊಡಕ್ ಇಷ್ಟ ಇಲ್ಲ. ಸೊ ಇವರ ಮೆಂಟಾಲಿಟಿ ಈ ತರ ಇದೆ. ಸೊ ನಿಮ್ಮಿಂದ ನಾನು ಆದಷ್ಟು ಪ್ರೀತಿನ ಕೊಡಬೇಕು, ಪ್ರೀತಿನ ಮಾತ್ರ ಆ ಒಂದು ವ್ಯಕ್ತಿಯಿಂದ ಎಕ್ಸ್ಪೆಕ್ಟ್ ಮಾಡಬೇಕು. ನನ್ನ ಪ್ರಾಬ್ಲಮ್ಸ್ಗೆ ನನಗೆ ಸೊಲ್ಯೂಷನ್ ಕೊಡಿ, ಅಥವಾ ನನ್ನ ಪ್ರಾಬ್ಲಮ್ಸ್ಗೆ ಅವ್ರು ಬಂದು ಸಾರ್ಟ್ ಔಟ್ ಮಾಡಿ ಅಂತ ನಿಮ್ಮ ವ್ಯಕ್ತಿ ಕೇಳೋಂಥ ವ್ಯಕ್ತಿ ಅಲ್ಲ. ಸೊ ಹಾಗಾಗಿ ಅವರು ನಿಮಗೆ ಸರಿಯಾಗಿ ರೆಸ್ಪಾನ್ಸ್ ಮಾಡ್ತಾ ಇಲ್ಲ, ನಿಮ್ಮ ಜೊತೆಗೆ ಸರಿಯಾಗಿ ಮಾತಾಡ್ತಾ ಇಲ್ಲ. ಬಟ್ ಮುಂದೆ ಬರೋಂಥ ದಿನಗಳಲ್ಲಿ ನಿಮಗೆ ಏನು ಟೈಮ್ ಕೊಡಬೇಕು, ನಿಮಗೆ ಎಷ್ಟು ಸಮಯ ಕೊಡಬೇಕು ಅದು ನಿಮಗೆ ಕೊಟ್ಟೇ ಕೊಡ್ತಾರೆ. ಐ ಥಿಂಕ್ ನಿಮ್ಮಿಬ್ರು ಮಧ್ಯ ತುಂಬಾನೇ ಕಮ್ಯುನಿಕೇಶನ್ ಗ್ಯಾಪ್ ಆಗ್ತಾ ಇರ್ಬೋದು, ಲಾಂಗ್ ಡಿಸ್ಟೆನ್ಸ್ ಆಗ್ತಾ ಇರ್ಬೋದು. ಬಟ್ ಮುಂದೆ ಬರೋಂಥ
ದಿನಗಳಲ್ಲಿ ದಿಸ್ ಪರ್ಸನ್ ಗೋನಾ ಮೀಟ್ ಯು ಅನ್ಎಕ್ಸ್ಪೆಕ್ಟೆಡ್ಲಿ ಅಂತ ಹೇಳ್ಬೋದು. ಸೊ ನಿಮಗೆ ಮುಂದೆ ಬರುವಂಥ ದಿನಗಳಲ್ಲಿ ನೀವೇನು ಆಸೆ ಪಡ್ತಾ ಇದ್ರೆ ಈ ಒಂದು ವ್ಯಕ್ತಿಯಿಂದ, ಟೈಮ್ ಆಗಿರ್ಬೋದು, ಅವರ ಒಂದು ಖುಷಿ ಮಾತುಗಳಾಗಿರ್ಬೋದು, ಸೊ ನಿಮ್ಮ ಕಾಲು ಎಳೆಯೋದಾಗಿರ್ಬೋದು, ನಿಮ್ಮ ಏನೇನು ಎಕ್ಸ್ಪೆಕ್ಟೇಷನ್ಸ್ ಇದೆ ಅದೆಲ್ಲಾನು ಕೂಡ ನಿಮಗೆ ಕೊಡ್ತಾರೆ. ಬಟ್ ಅವ್ರಿಗೆ ಸ್ವಲ್ಪ ಸಮಯ ಬೇಕಾಗಿದೆ. ಯಾಕೆಂತಂದ್ರೆ ಅವ್ರ ಲೈಫಲ್ಲಿ ಇವಾಗ ಪ್ರಾಬ್ಲಮ್ಸ್ ಇದೆ. ಸೊ ಆ ಒಂದು ಪ್ರಾಬ್ಲಮ್ಸ್ಗೆಲ್ಲಾನು ಕೂಡ ಅವ್ರು ಅದರಿಂದ ಆಚೆಗೆ ಬರ್ತಾರೆ. ಬಿಕಾಸ್ ದಿಸ್ ಪರ್ಸನ್ ಇಸ್ ರಿಯಲಿ ವೆರಿ ಜೆಂಟಲ್ ಮ್ಯಾನ್, ಜೆಂಟಲ್ ವುಮೆನ್ ಆಗಿದ್ದಾರೆ. ಸೊ ಅವ್ರ ಲೈಫಲ್ಲಿ ಹೇಗೆ ಅವ್ರು ಏನೇ ಬಂದರೂ ಕೂಡ ಅದನ್ನ ಫೇಸ್ ಮಾಡ್ತಾನೆ ಬಂದಿದ್ದಾರೆ. ಬಟ್ ಅವ್ರಿಗೆ ನಂಬಿಕೆ ಇದೆ, ನನ್ನ ಒಂದು ಪ್ರಾಬ್ಲಮ್ಸ್ನ, ನನ್ನ ಒಂದು ಸಿಚುಯೇಷನ್ ನೀವು ಅರ್ಥ ಮಾಡ್ಕೊಳ್ತೀರಾ ಅಂತ. ಸೊ ನೀವು ಕೂಡ ಅರ್ಥ ಮಾಡ್ಕೊಳ್ತಾ ಇದ್ರ ನಿಮ್ಮ ವ್ಯಕ್ತಿಗೆ ಕಷ್ಟ ಆಗ್ತದೆ, ಬಟ್ ನಾನು ಸಪೋರ್ಟ್ ಮಾಡಬೇಕು ಅಂತ ನಿಮಗೂ ಕೂಡ ಇದೆ. ಬಟ್ ಆ ಒಂದು ವ್ಯಕ್ತಿ ನಿಮ್ಮಿಂದ ಅವ್ರೇನು ಎಕ್ಸ್ಪೆಕ್ಟ್ ಮಾಡೋದಿಲ್ಲ. ಬಟ್ ಅವರು ಆ ಪ್ರಾಬ್ಲಮ್ಸ್ ಇಂದ ಆಚೆಗೆ ಬಂದು ಮುಂದೆ ಬರುವಂಥ ದಿನಗಳಲ್ಲಿ ನಿಮ್ಮ ಕನೆಕ್ಷನ್ ತುಂಬಾನೇ ಸ್ಟ್ರಾಂಗ್ ಆಗುತ್ತೆ. ಸೊ ನಿಮ್ಮನ್ನ ತುಂಬಾ ಅವ್ರೇನಿವಾಗ ಮಿಸ್ ಮಾಡ್ಕೊಳ್ತಾ ಇದ್ರೆ ನಿಮ್ಮ ಜೊತೆಗೆ ಕಳಿಬೇಕಾಗಿರುವಂಥ ಸಂತೋಷ ಮತ್ತೆ ಸುಖಮಯವಾದಂಥ ಸಮಯ ಏನು ನಿಮಗೆ ಕೊಡ್ತಾ ಇಲ್ಲ ಮುಂದೆ ಬರುವಂಥ ದಿನಗಳಲ್ಲಿ. ಸೊ ಟೈಮ್ ಇಸ್ ರಿಯಲಿ ವೆರಿ ಪ್ರೀಶಿಯಸ್. ಆ ಒಂದು ಟೈಮ್ನ ನಿಮಗೆ ಕೊಡ್ತಾರೆ. ಸೊ ಐ ಥಿಂಕ್ ನಿಮ್ಮಿಬ್ರು ಮಧ್ಯ ತುಂಬಾನೇ ಟೈಮ್ ಆಗಿದೆ. ದಟ್ ನೀವಿಬ್ರು ಎಲ್ಲೂ ಆಚೆ ಹೋಗ್ತಾ ಇಲ್ಲ, ಎಲ್ಲೂ ಟ್ರಾವೆಲ್ ಮಾಡಕ್ ಆಗ್ತಾ ಇಲ್ಲ, ನೀವಿಬ್ರು ಒಬ್ರಿಗೊಬ್ರು ಸರಿಯಾಗಿ ಮುಖ ಕೊಟ್ಟು ಮಾತಾಡಕ್ ಆಗ್ತಾ ಇಲ್ಲ. ಸೊ ತುಂಬಾ ಮನ್ಸು ಬಿಚ್ಚಿ ಮಾತಾಡಕ್ ಆಗ್ತಾ ಇಲ್ಲ. ಐ ಥಿಂಕ್ ನಿಮ್ಮಿಬ್ರು ಮಧ್ಯ ತುಂಬಾನೇ ಕಾನ್ವರ್ಸೇಷನ್ ಇದೆ, ನೀವಿಬ್ರು ಮಾತಾಡೋದು ಅದು ನಿಮ್ಗೆ ಕರೆಕ್ಟ್ ಆಗಿ ನಿಮ್ಮ ವ್ಯಕ್ತಿ ಸಿಗ್ತಾ ಇಲ್ಲ. ಅವರು ನಿಮ್ಮ ಜೊತೆಗೆ ಮಾತಾಡೋದಕ್ಕೆ ಅಥವಾ ನೀವು ಅವ್ರ ಜೊತೆಗೆ ಸರಿಯಾಗಿ ಮಾತಾಡೋದಕ್ಕೆ ನಿಮ್ಮಿಬ್ರು ಮಧ್ಯ ಟೈಮ್ ಸಿಗ್ತಾ ಇಲ್ಲ. ಬಟ್ ಡೆಫಿನೆಟ್ಲಿ ಜಸ್ಟಿಸ್ ಇದೆ. ಸೊ ನಿಮ್ಮ ವ್ಯಕ್ತಿ ನಿಮಗೆ ಡೆಫಿನೆಟ್ಲಿ ಜಸ್ಟಿಸ್ನ ಕೊಡ್ತಾರೆ. ಜಸ್ಟಿಸ್ ಇನ್ ದ ಸೆನ್ಸ್ ನೋಡಿ, ಸೊ ಜಸ್ಟಿಸ್ ಸಿಗೋದಕ್ಕೆ ಅವರು ನಿಮಗೆ ಅನ್ಯಾಯ ಮಾಡಲೇಬೇಕಂತಿಲ್ಲ. ಸೊ ಅವರು ನೀವೇನು ಅವ್ರಿಗೆ ಟೈಮ್ ಕೊಡ್ತಾ ಇದ್ರ, ನೀವೇನು ಅವ್ರಿಗೆ ಪುಷ್ ಮಾಡ್ತಾ ಇದ್ರ, ನೀವೇನು ಅವ್ರಿಗೆ ಸಪೋರ್ಟಿವ್ ಆಗಿ ನಿಂತ್ಕೊಂಡಿದ್ರ, ಇನ್ ರಿಟರ್ನ್ ನಿಮಗೆ ನಿಮ್ಮ ವ್ಯಕ್ತಿಯಿಂದ ಅದು ಸಿಗುತ್ತೆ ಅನ್ನೋದು ಜಸ್ಟಿಸ್ ಹೇಳ್ತಾ ಇದೆ. ಸೊ ಡೆಫಿನೆಟ್ಲಿ ಸೊ ನೀವೇನು ಆಸೆ ಪಡ್ತಾ ಇದ್ರ, ನನ್ನ ವ್ಯಕ್ತಿ ಮ್ಯಾರೇಜ್ ಕಮಿಟ್ಮೆಂಟ್ ಕೊಡಬೇಕು, ನನ್ನ ವ್ಯಕ್ತಿ ಈ ಥರ ಮಾಡಬೇಕು, ಆ ಥರ ಮಾಡ್ಬೇಕಂತ ನಿಮಗೇನು ಆಸೆ ಇದೆ ಅದು ನಿಮ್ಮ ಒಂದು ವಿಶಸ್ ಅದೆಲ್ಲ ಆ ಒಂದು ವ್ಯಕ್ತಿ ಈಡೇರಿಸ್ತಾರೆ, ವಿಶಸ್ ಫುಲ್ಫಿಲ್ ಮಾಡ್ತಾರೆ ನಿಮಗೆ ಈ ಒಂದು ಕನೆಕ್ಷನ್ ಅಲ್ಲಿ ಅಂತ ಹೇಳ್ತೀನಿ. ಸೊ ಡೆಫಿನೆಟ್ಲಿ ಅವರ ಒಂದು ಕರಿಯರ್ ಲೈಫು, ಫಿನಾನ್ಷಿಯಲ್ಲು ಡೆಫಿನೆಟ್ಲಿ ಗ್ರೋ ಆಗತ್ತೆ, ಅವ್ರಿಗೆ ರೆಕಾಗ್ನಿಷನ್ ಸಿಗುತ್ತೆ, ಫೇಮ್ ಸಿಗುತ್ತೆ. ಸೊ ಹಾಗಾಗಿ ಅವ್ರ ಎಲ್ಲ ಒಂದು ಸುಖ ಸಮಯಗಳು ನಿಮ್ಮ ಜೊತೆಗೆ ಕಳೀತಾರೆ. ಅವರು ನಿಮ್ಮ ಜೊತೆಗೆ ಅವರ ಲೈಫ್ನ ಸೆಲೆಬ್ರೇಟ್ ಮಾಡಬೇಕು ಅಂತ ಇದ್ದಾರೆ. ಅವರ ಜೊತೆಗೆ ನೀವು ತುಂಬಾನೇ ಸುಖವಾಗಿರ್ತೀರಾ, ಸಂತೋಷವಾಗಿರ್ತೀರಾ. ದಿಸ್ ಪರ್ಸನ್ ಆಲ್ವೇಸ್ ಲೈಕ್ ಅಡ್ಮೈರ್ ಯು ಅಂತ ನಾನು ಹೇಳ್ಬೋದು. ಸೊ ತುಂಬಾನೇ ನಿಮ್ಮ ಮೇಲೆ ಕೃತಜ್ಞತೆಗಳು ಹೇಳ್ಬೇಕಾಗಿದೆ. ನಿಮಗೆ ತುಂಬಾ ಸತಿ ನೀವು ಹೆಲ್ಪ್ ಮಾಡಿದ್ರ, ಆ ಸಮಯದಲ್ಲಿ ಅವರು ನಿಮಗೆ ನನಗೆ ಥ್ಯಾಂಕ್ ಯು, ಗ್ರೇಟ್ಫುಲ್ ಆಗಿದ್ದೀನಿ, ಗ್ರಾಟಿಟ್ಯೂಡ್ನ ಅವ್ರು ತೋರಿಸದೇ ಇರ್ಬೋದು. ಬಟ್ ಮುಂದೆ ಬರುವಂಥ ದಿನಗಳಲ್ಲಿ ನೀವು ಮಾಡಿರುವಂತಹ ಪ್ರತಿಯೊಂದು ಹೆಲ್ಪ್ಗೂ ನಿಮ್ಮ ವ್ಯಕ್ತಿ ನಿಮಗೆ ಕೃತಜ್ಞತೆಗಳನ್ನ ಹೇಳ್ತಾರೆ, ಗ್ರಾಟಿಟ್ಯೂಡ್ನ ಅರ್ಪಿಸ್ತಾರೆ. ಸೊ ಡೆಫಿನೆಟ್ಲಿ ದಿಸ್ ಪರ್ಸನ್ ಆಲ್ವೇಸ್ ಲವ್ಸ್ ಯು ಅಂತ ಹೇಳ್ಬೋದು. ಸೊ ಡೆಫಿನೆಟ್ಲಿ ನಿಮ್ಮಿಬ್ಬರ ಮಧ್ಯೆ ತುಂಬ ಪ್ರೀತಿ ಇದೆ. ಸೊ ತುಂಬ ಆನೆಸ್ಟಿ ಇದೆ, ತುಂಬ ಲಾಯಲ್ ಇದೆ. ಸೊ ಅವ್ರಿಗೇನೋ ಕಷ್ಟ ಬಂದಿದೆ ಅಂತ ನಿಮ್ಮ ಹತ್ರ ಅವ್ರು ಯಾವುದೇ ಕಾರಣಕ್ಕೂ ಎಕ್ಸ್ಪೆಕ್ಟ್ ಮಾಡಿಲ್ಲ. ಬಟ್ ಇನ್ ರಿಟರ್ನ್ ಅವ್ರಿಗೆ ನಿಮಗೆ ಖಂಡಿತ ನಿಮಗೇನು ಸಿಗಬೇಕು ಅದು ನಿಮ್ಮ ವ್ಯಕ್ತಿ ಕಡೆಯಿಂದ ನಿಮಗೆ ಸಿಕ್ಕೇ ಸಿಗುತ್ತೆ. ಸೊ ಡೆಫಿನೆಟ್ಲಿ ದಿಸ್ ಗೋನಾ ಬಿ ಅ ವಿಕ್ಟ್ರಿ ರಿಲೇಶನ್ಶಿಪ್ ಆ್ಯಂಡ್ ಹ್ಯಾಪಿನೆಸ್ ರಿಲೇಶನ್ಶಿಪ್. ಆ್ಯಂಡ್ ಡೆಫಿನೆಟ್ಲಿ ನಿಮಗೆ ಈ ಒಂದು ವ್ಯಕ್ತಿ ಕಡೆಯಿಂದ ಮ್ಯಾರೇಜ್ ಕಮಿಟ್ಮೆಂಟ್ಸ್ ನಾನು ಖಂಡಿತ ನೋಡ್ತಾ ಇದ್ದೀನಿ ಮುಂದೆ ಬರುವಂಥ ದಿನಗಳಲ್ಲಿ. ಐ ಆಮ್ ಸೀಯಿಂಗ್ ಅ ಫ್ಯಾಮಿಲಿ ವಿತ್ ಯುವರ್ ಪರ್ಸನ್. ಸೊ ಐ ಆಮ್ ಸೀಯಿಂಗ್ ಅ ಫ್ಯಾಮಿಲಿ, ಒಂದು ಸ್ಟ್ರಾಂಗ್ ಫ್ಯಾಮಿಲಿ, ಹ್ಯಾಪಿನೆಸ್ ಫ್ಯಾಮಿಲಿನ ನೋಡ್ತಾ ಇದ್ದೀನಿ. ಬಿಕಾಸ್ ಐ ಹ್ಯಾವ್ 10 of Pentacles. 10 of Pentacles ಆಲ್ವೇಸ್ ರೆಪ್ರೆಸೆಂಟ್ ಹ್ಯಾಪಿನೆಸ್. ಲೈಕ್ ಹ್ಯಾಪಿನೆಸ್ನ ರೆಪ್ರೆಸೆಂಟ್ ಮಾಡುತ್ತೆ, ಫ್ಯಾಮಿಲಿನ ರೆಪ್ರೆಸೆಂಟ್ ಮಾಡುತ್ತೆ, ಒಂದು ಎಂಜಾಯ್ಮೆಂಟ್ನ ರೆಪ್ರೆಸೆಂಟ್ ಮಾಡುತ್ತೆ, ಒಂದು ಸೆಲೆಬ್ರೇಷನ್ನ ರೆಪ್ರೆಸೆಂಟ್ ಮಾಡುತ್ತೆ. ದಿಸ್ ಪರ್ಸನ್ ಆಲ್ವೇಸ್ ಸೆಲೆಬ್ರೇಟ್ಸ್ ಯು ಅಂತ ಹೇಳ್ಬೋದು. ಸೊ ದಿಸ್ ಪರ್ಸನ್ ಇಸ್ ಆಲ್ರೆಡಿ ಮಿಸ್ಸಿಂಗ್ ಯು ಸೋ ಬ್ಯಾಡ್ಲಿ. ತುಂಬಾ ಮಿಸ್ ಮಾಡ್ತಾ ಇದ್ದಾರೆ. ಬಟ್ ನಥಿಂಗ್ ಲೈಕ್ ನಿಮ್ಮ ವ್ಯಕ್ತಿ ನಿಮ್ಮನ್ನ ಯಾವುದೇ ಕಾರಣಕ್ಕೂ ಬಿಟ್ಕೊಡೋದಿಲ್ಲ. ಆ್ಯಂಡ್ ಯಾವುದೇ ಒಂದು ರಿಸ್ಕ್ನ ತಗೊಳ್ಳೋದಕ್ಕೂ ನಿಮ್ಮ ವ್ಯಕ್ತಿ ಯಾವಾಗಲೂ ಕೂಡ ನಿಮಗೆ ರಿಸ್ಕ್ನ ಕೊಡೋಕೆ ಅವ್ರಿಗೆ ಇಷ್ಟ ಇಲ್ಲ. ಬಟ್ ನಿಮಗೋಸ್ಕರ ಏನೇ ಅವರ ಜೀವನದಲ್ಲಿ ಬಂದರೂ ಕೂಡ ಆ ಒಂದು ರಿಸ್ಕ್ನ ಫೇಸ್ ಮಾಡೋದಕ್ಕೆ, ಫೈಟ್ ಮಾಡೋದಕ್ಕೆ ಅವ್ರು ಯಾವಾಗಲೂ ರೆಡಿ ಇರ್ತಾರೆ ಅಂತ ಹೇಳ್ತಾ. ಸೊ ಇದಾಗಿತ್ತು ನಿಮ್ಮ ಪಿಕ್ ಅ ಕಾರ್ಡ್ ರೀಡಿಂಗ್. ಇಷ್ಟ ಆಗಿದ್ರೆ, ರೆಸೊನೇಟ್ ಆಗಿದ್ರೆ ಖಂಡಿತ ಕಮೆಂಟಲ್ಲಿ ಮೆನ್ಷನ್ ಮಾಡೋದನ್ನ ಮಾತ್ರ ಎಂದಿಗೂ ಮರೆಯೋಕೆ ಹೋಗ್ಬೇಡಿ ಅಂತ ಹೇಳ್ತಾ ಗಾಡ್ ಬ್ಲೆಸ್ ಯು ಆ್ಯಂಡ್ ಟೇಕ್ ಕೇರ್ ಗೈಸ್.